ಇವತ್ತಿನ ಕಥೆಯ ಸ್ಟೋರಿಯ ಹೆಸರು ಹದ್ದಿನ ಮರಿ ಮತ್ತು ಕೋಳಿಗಳು, ನಿಜವಾದ ಸಾಮರ್ಥ್ಯದ ಶೋಧನೆ. ಶುರು ಮಾಡುವ. ಬಹಳ ವರ್ಷಗಳ ಹಿಂದೆ ಊರಿನ ಹತ್ತಿರವಿದ್ದ ದೊಡ್ಡ ಬೆಟ್ಟದ ಮೇಲಿದ್ದ ಮರದಲ್ಲಿ ಹದ್ದೊಂದು ಗೂಡು ಕಟ್ಟಿ ಮೊಟ್ಟೆಗಳನ್ನು ಇಟ್ಟಿತ್ತು. ಒಂದು ದಿನ ಬಲವಾದ ಗಾಳಿ ಬೀಸಿದಾಗ ಆ ಗೂಡಿನಿಂದ ಒಂದು ಹದ್ದಿನ ಮೊಟ್ಟೆ ಜಾರಿ ಬಿದ್ದು ಬೆಟ್ಟದ ಕೆಳಗಿದ್ದ ಕೋಳಿ ಫಾರ್ಮ್ನಲ್ಲಿದ್ದ ಕೋಳಿ ಮೊಟ್ಟೆಗಳ ನಡುವೆ ಸೇರಿಕೊಂಡಿತ್ತು. ಸಮಯ ಕಳೆದಂತೆ ಆ ಕೋಳಿ ತನ್ನ ಮೊಟ್ಟೆಗಳ ಜೊತೆಗೆ ಆ ಹದ್ದಿನ ಮೊಟ್ಟೆಯನ್ನು ಕಾವು ಕೊಟ್ಟು ಮರಿ ಮಾಡಿತು. ಆ ಹದ್ದಿನ ಮರಿ ಕೋಳಿ ಮರಿಗಳ ಜೊತೆಯಲ್ಲೇ ಬೆಳೆಯಲು ತೊಡಗಿತು. ಕೋಳಿಗಳು ಹೇಗೆ ನೆಲವನ್ನು ಕೆರೆದು ಧಾನ್ಯ ತಿನ್ನುತ್ತಿದ್ದವೋ ಈ ಹದ್ದಿನ ಮರಿಯು ಹಾಗೆಯೇ ನೆಲ ಕೆರೆದು ಧಾನ್ಯ ತಿನ್ನಲು ಕಲಿಯಿತು. ಕೋಳಿಗಳು ಹೇಗೆ ಸಣ್ಣದಾಗಿ ಕೋಕ್ ಕೋಕ್ ಎಂದು ಕೂಗುತ್ತಿದ್ದವೋ ಇದು ಸಹ ಹಾಗೆಯೇ ಕೂಗುತ್ತಿತ್ತು. ಕೋಳಿಗಳು ನೆಲದಿಂದ ಕೆಲವೇ ಅಡಿ ಎತ್ತರಕ್ಕೆ ಹಾರಿ ಮತ್ತೆ ಕೆಳಗೆ ಬೀಳುತ್ತಿದ್ದವು. ಈ ಹದ್ದಿನ ಮರಿಯು ತನ್ನ ರೆಕ್ಕೆಗಳನ್ನು ಬಡಿದು ಕೇವಲ 2 ಅಡಿ ಎತ್ತರ ಹಾರಿ ನನ್ನಿಂದ ಇಷ್ಟೇ ಹಾರಲು ಸಾಧ್ಯ ಎಂದುಕೊಳ್ಳುತ್ತಿತ್ತು. ಅದು ತನ್ನನ್ನು ಸಂಪೂರ್ಣವಾಗಿ ಒಂದು ಕೋಳಿ ಎಂದೇ ನಂಬಿಬಿಟ್ಟಿತ್ತು. ಒಂದು ದಿನ ಬಿಸಿಲು ಚೆನ್ನಾಗಿದ್ದ ಮಧ್ಯಾಹ್ನದ ವೇಳೆಯಲ್ಲಿ ಈ ಹದ್ದಿನ ಮರಿ ನೀಲಿ ಆಕಾಶದತ್ತ ಕಣ್ಣೆತ್ತಿ ನೋಡಿತ್ತು. ಅಲ್ಲಿ ಉನ್ನತ ಆಕಾಶದಲ್ಲಿ ಮೇಘಗಳ ನಡುವೆ ರಾಜ ಗಾಂಭೀರ್ಯದಿಂದ ರೆಕ್ಕೆಗಳನ್ನು ಅಗಲಿಸಿ ತೇಲುತ್ತಿದ್ದ ದೊಡ್ಡ ಹದ್ದೊಂದು ಕಾಣಿಸಿತು. ಅದರ ಹಾರಾಟ, ಅದರ ಶಕ್ತಿ ಮತ್ತು ಸೌಂದರ್ಯವನ್ನು ನೋಡಿ ಈ ಹದ್ದಿನ ಮರಿಗೆ ರೋಮಾಂಚನವಾಯಿತು. ಅದು ಪಕ್ಕದಲ್ಲಿದ್ದ ಕೋಳಿಯನ್ನು ಕೀಳಿತು. ಅಬ್ಬಾ, ಈ ಆಕಾಶದಲ್ಲಿ ಅಷ್ಟು ಎತ್ತರಕ್ಕೆ ಹಾರುತ್ತಿರುವ ಸುಂದರವಾದ ಹಕ್ಕಿ ಯಾವುದು? ಆಗ ಹಿರಿಯ ಕೋಳಿ ನಕ್ಕು ಹೇಳಿತು, ಆಕಾಶದ ರಾಜ. ಬಲವಾಗಿ ಆಕಾಶದಲ್ಲಿ ಹಾರುವ ಶಕ್ತಿ ಅದಕ್ಕಿದೆ. ಆದರೆ ನೀನು ಮತ್ತು ನಾನು ಬರೀ ಕೋಳಿಗಳು. ನಾವು ನೆಲದ ಮೇಲೆ ಇರಬೇಕು. ನಾವು ಎಂದಿಗೂ ಆಕಾಶದ ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ. ಅದರ ಬಗ್ಗೆ ಕನಸು ಕೂಡ ಕಾಣಬೇಡ ಎಂದು ಹೇಳಿತು. ಹದ್ದಿನ ಮರಿ ಈ ಕೋಳಿಯ ಮಾತನ್ನು ನಂಬಿತ್ತು. ಅದು ಆಕಾಶದತ್ತ ನೋಡುವುದನ್ನೇ ಬಿಟ್ಟು ಬಿಟ್ಟಿತ್ತು. ತನ್ನಲ್ಲಿ ಆಕಾಶವನ್ನು ಗೆಲ್ಲುವ ರೆಕ್ಕೆಗಳಿದ್ದರೂ ತನ್ನ ಸುತ್ತಲಿನ ಕೋಳಿಗಳ ಮಾತು ಕೇಳಿ ತನ್ನ ನಿಜವಾದ ಸಾಮರ್ಥ್ಯವನ್ನೇ ಅರಿಯದೆ ಜೀವನ ಪೂರ್ತಿ ಕೋಳಿಯಂತೆ ಬದುಕಿ ಕೊನೆಗೆ ಸತ್ತು ಹೋಯಿತು. ಸೊ ಈ ಸ್ಟೋರಿಯ ಮೋರಲ್ ಆಫ್ ಸ್ಟೋರಿ ನೋಡುವ. ನಮ್ಮಲ್ಲಿ ಹೆಚ್ಚಿನವರ ಪರಿಸ್ಥಿತಿಯು ಈ ಹದ್ದಿನ ಮರಿಯಂತೆಯೇ ಆಗಿದೆ. ನಮ್ಮಲ್ಲಿ ಅಸಾಧಾರಣವಾದ ಸಾಮರ್ಥ್ಯದ ರೆಕ್ಕೆಗಳು ಮತ್ತು ದೊಡ್ಡ ಕನಸುಗಳಿರುತ್ತವೆ. ಆದರೆ ನಮ್ಮ ಸುತ್ತಲಿರುವ ಕೆಲವರು ನಿನ್ನಿಂದ ಇದು ಸಾಧ್ಯವಿಲ್ಲ, ನೀನು ಸಾಮಾನ್ಯ ವ್ಯಕ್ತಿ, ದೊಡ್ಡ ಕನಸು ಕಾಣಬೇಡ ಎಂದು ನಮ್ಮ ರೆಕ್ಕೆಗಳನ್ನು ಕತ್ತರಿಸಲು ನೋಡುತ್ತಾರೆ. ನೆನಪಿಡಿ, ನಿಮ್ಮ ಬೆಲೆ ಮತ್ತು ಶಕ್ತಿಯನ್ನು ಬೇರೆಯವರ ಜ್ಞಾನದ ಮಿತಿಗೆ ತಕ್ಕಂತೆ ನಿರ್ಧರಿಸಬೇಡಿ. ನೀವು ಕೋಳಿಯಂತೆ ನೆಲದ ಮೇಲೆ ಉದುರಿದ ಧಾನ್ಯವನ್ನು ತಿನ್ನಲು ಹುಟ್ಟಿದವರಲ್ಲ, ಆಕಾಶದಲ್ಲಿ ರಾಜನಂತೆ ಹಾರಲು ಹುಟ್ಟಿದವರು. ನಿಮ್ಮ ಮೇಲಿರುವ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಈ ವಿಡಿಯೋದಿಂದ ನಿಮಗೂ ಪ್ರೇರಣೆ ನೀಡಿದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಮತ್ತಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಪಾಸಿಟಿವ್ ವೈಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.